ಒಂದು ಪೆಟ್ಟಿಗೆ ಅಂಗಡಿ ಗಿಡಕ್ಕೆ 10,000 ರೂಪಾಯಿ ಸಬ್ಸಿಡಿ ಕೊಟ್ಟರು ನನಗೆ ಹೇಳ್ತಾರೆ. ನೀವು ಯಾಕೆ ಜಿಲ್ಲಾ ಮಟ್ಟದಲ್ಲಿ ಫಾಲೋ ಮಾಡ್ತಾರ ಎಲ್ಲ MLAsಗೆ MLCಗೆ ಅಂತ ಲಾಸ್ಟ್ ಟೈಮ್ ಇದನ್ನೇ ಹೇಳಿದೆ. ಜನಪ್ರತಿನಿಧಿಗಳಿಗೆ ಹೇಳಿ ನೀವು ಸಲಹೆ ಸೂಚನೆಗಳು ಯಾವುದೇ ಕಾರ್ಯಕ್ರಮ ಆದ್ರೆ ಅದರಲ್ಲೂ ಕೂಡ ವಿತರಣೆ ಮಾಡಿಸಿದೀವಿ ಸರ್. ಮೊನ್ನೆ ನಾವು ವಾಣಿಜ್ಯ ಕಾರ್ಯಕ್ರಮದಲ್ಲಿ ತಗೊಂಡೋಗಿ ನೀವು ತಗೊಂಡೋಗಿ ಮಾಡಿದ್ದೀರಿ ಸರ್, ಇವ್ರು ಕೊಡಿ ಅಂತ ಹೇಳಿದ್ರೆ ಅದು ಸರ್ಕಾರದಿಂದ ಬರ್ತದೆ, ಸರ್ಕಾರಿ ಅಧಿಕಾರಿಗಳಿಗೆ ಸೇರ್ತದೆ ಅದು. ಬಟ್ ಯಾವುದೇ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳು ನಿಮ್ಮ ಮುಖಾಂತರ ಬರೋದು. ಸ್ಥಳೀಯ MLA MLCಗಳು ಗೊತ್ತಿದ್ರೆ ನೀವು ಕೊಟ್ಟು ಎಷ್ಟು 24 ಲಕ್ಷ ಕೊಟ್ಟಿದ್ದೀರಾ, ಹೌದಲ್ಲ? ಈ ಮಾಹಿತಿ ಪಡೆಯಲು ಎಲ್ಲ ನಮ್ಗೆ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಷನ್ ಕೇಳ್ತಿದೆ ಸರ್. ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಿಂದ ಆನ್ಲೈನ್ ಮಾಡ್ತಾ ಇದ್ದೇವೆ, ಈ ರೀತಿ ಆಗ್ತಾ ಇದೆ, ಪರ್ಸೆಂಟೇಜ್ ಈ ರೀತಿ ಇದೆ ಅಂತ ಹೇಳಿ ನಾವು ಏನು ಟ್ರಾನ್ಸ್ಪರೆಂಟ್ ಇರ್ತದೆ, ಅದು ಕರೆಕ್ಟು. ಬಟ್ ಆನ್ಲೈನ್ ಆದ್ಮೇಲೆ ಇವ್ರು ಕರೆಕ್ಟ್ ಆಗಿ ಇದಾರ ಇವ್ರೇನು ಅಂತ ಹೋಗಿ ನೀವು ಆ ಆನ್ಲೈನ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅದನ್ನ MLA ತೋರಿಸ್ಬೇಕಲ್ಲ ನೀವು. ಅವರ ಕಾನ್ಸ್ಟಿಟ್ಯೂನ್ಸಿ ನಿಮ್ ಕೆಳಗಡೆ ಯಾರಿರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರು ಹೋಗಿ ಆ ಕಾನ್ಸ್ಟಿಟ್ಯೂನ್ಸಿ MLAಗೆ MLCಗೆ ಯಾಕೆ ಹೇಳ್ತಾ ಇಲ್ಲ? ಎಲ್ಲ ಇಲಾಖೆ, ನಾಟ್ ಓನ್ಲಿ ಯುವರ್ ಡಿಪಾರ್ಟ್ಮೆಂಟ್. ಸಚಿವರು ಹೇಳ್ತಾ ಇರೋದು ಆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಅಷ್ಟೇ ನೋಡಿ ಈ ಕಾರ್ಯಕ್ರಮಕ್ಕೆ ನಾವು ಅಪ್ಲಿಕೇಶನ್ ಇನ್ವೈಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿಯನ್ನು ಶೈಕ್ಷಣಿಕವಾಗಿ ಯಾವ ಥರ ಇದ್ದಾರೆ, ಸಾಮಾಜಿಕ ಪರಿಸ್ಥಿತಿ MLA ಗೊತ್ತಿರೋದು ನಿಮ್ಗೇನು ಗೊತ್ತಿರ್ತದೆ, ನಿಮ್ಮ ಅಧಿಕಾರಿಗಳಿಗೆ ಏನು ಗೊತ್ತಿರ್ತದೆ? ನಾನು ಲಾಸ್ಟ್ ಟೈಮು ನಾನು ನಿಮಗೆ ಹೇಳಿದೆ, ಬಟ್ ಯಾರು ಫಾಲೋ ಮಾಡ್ತಾರೆ ಆದ್ಮೇಲೆ ಎಲ್ಲ ADS ಮಾಡಿಲ್ಲ ಅಂತ ಇರ್ತದೆ. ಅಪ್ಲಿಕೇಶನ್ಸ್ ಎಷ್ಟು ಬರ್ತದೆ, ಟಾರ್ಗೆಟ್ಗಿಂತಲೂ ಅಪ್ಲಿಕೇಶನ್ ಹೆಚ್ಚಿಗೆ ಬರ್ತಾ ಇದೆ. ಹೆಚ್ಚಿಗೆ ಅಪ್ಲಿಕೇಶನ್ ಬಂದಾಗ ಯಾವ ರೀತಿ ಆಯ್ಕೆ ಮಾಡೋದು ನಿಮ್ಮ ಪ್ರೊಸೀಜರ್ ಇದೆ. ಈಗ ಟಾರ್ಗೆಟ್ ಮತ್ತೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ನನ್ನ ಹತ್ರ ಈ ಕೇಸ್ ಬಂದಿದೆ. ಏನಿತ್ತು ಅಪ್ಲಿಕೇಶನ್ ಹೆಚ್ಚಿಗೆ ಬಂದಾಗ ಅಧಿಕಾರಿಗಳು ಬಂದು ಕೇಳೋರು ಏನಂತ, ಈ ಥರ ಅಪ್ಲಿಕೇಶನ್ ಹೆಚ್ಚಿಗೆ ಬಂದಿದೆ, ನಮ್ಮ ಟಾರ್ಗೆಟ್ ಎಷ್ಟಿದೆ, ಏನು ಸರ್ ಮಾಡೋದು ಅಂತ ನನ್ನ ಹತ್ರ ಚರ್ಚೆ ಮಾಡೋದು. ನಾನು ಹೇಳಿದ್ರೆ ಲ್ಯಾಟ್ರಿ ಹಾಕೊಳ್ಬೇಕು ಅಂತ 1-2 ಸಾರಿ ನನ್ನ ಮುಂದೆನೇ ಲ್ಯಾಟ್ರಿ ಹಾಕಿದ್ರು. ಅದು ಇದೆಯಾ ಪ್ರೊಸೀಜರ್ ಆ ಥರ? ಹೌದು ಸರ್. ಸರ್ ಜನರಲ್ ಅಲ್ಲಿ ಜಾಸ್ತಿ ಬರಲ್ಲ ಸರ್, SCP TSP ಅಲ್ಲಿ ಜಾಸ್ತಿ ಬರುತ್ತೆ. ಅವಾಗ ಇಲ್ಲ ಇದೆ ನಮ್ಮವರೇ ಅಲ್ವಾ? ಅಲ್ಲ ಗ್ರಾಂಟ್ಸ್ ಸ್ವಲ್ಪ ಹೌದು. ಅವ್ರು ಮಾತ್ರ ಜಾಸ್ತಿ ಬಂದು ಅದೆಲ್ಲ ಪ್ರಶ್ನೆ. ಯಾವ್ದು ಬಂದ್ರೂ ಈ ಕಾರ್ಯಕ್ರಮ ಆಯ್ತಿಲ್ಲ. ಸರಿ ಸರ್, ಖಂಡಿತ ಮಾಡಿಸ್ತೀವಿ. ಪ್ರತಿಯೊಂದು ಸ್ಕೀಮ್ಸ್ ಏನಿದೆ, ಸರ್ಕಾರಿ ಸ್ಕೀಮ್ಗಳು ಸ್ಥಳೀಯವಾಗಿ ಅವ್ರ ಮಾತಾಡಿ ನೋಡಿ ರೂಪಾಯಿನ ಸಜೆಷನ್ ಕೊಡ್ತಾರೆ.